ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದು, ಪ್ರವಾಸಿಗರು ವನ್ಯಜೀವಿಗಳನ್ನು ವೀಕ್ಷಿಸುವುದರ ಮೂಲಕ ಹೊಸ ವರ್ಷವನ್ನು ಆಚರಿಸಿದರು. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಆನೆ ಮತ್ತು ಸಿಂಗಳಿಕಗಳನ್ನು ಒಳಗೊಂಡ ಮೊದಲ ಸ್ಥಾನದಲ್ಲಿದೆ. ಜೊತೆಗೆ ಹುಲಿ ಸಂತತಿಯಲ್ಲಿ 2ನೇ ಸ್ಥಾನ ಪಡೆದಿದೆ. ಉಳಿದಂತೆ ಕಾಡೆಮ್ಮೆ, ಜಿಂಕೆ, ಕಡವೆ, ಸೀಳುನಾಯಿ, ನವಿಲು, ನರಿ, ಕರಡಿ ಸೇರಿದಂತೆ ಮತ್ತಿತರ ಪ್ರಾಣಿಗಳು ಈ ಸ್ಥಳದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹೊರ ದೇಶದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವನ್ಯಜೀವಿಗಳನ್ನು ವೀಕ್ಷಿಸಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ದೂರದರ್ಶನದೊಂದಿಗೆ ಪ್ರವಾಸಿಗ ಪ್ರಸನ್ನ ತಾವು ಬೆಂಗಳೂರಿನಿಂದ ಕುಟುಂಬ ಸಮೇತ ಹೊಸ ವರ್ಷದ ಆಚರಣೆಗಾಗಿ ಬಂಡೀಪುರಕ್ಕೆ ಆಗಮಿಸಿದ್ದು, ಇಲ್ಲಿಯ ಹುಲಿ ಸಂರಕ್ಷಿತ ಪ್ರದೇಶ ಕಾಡು ಹಸುರಾಗಿದ್ದು ಮನಮೋಹಕವಾಗಿದೆ. ಸಫಾರಿಯಲ್ಲಿ ಪ್ರಾಣಿಗಳ ವೀಕ್ಷಣೆ ಖುಷಿ ನೀಡಿದೆ ಎಂದರು. ಅದು ಕಾಣಲಿಲ್ಲ ನಮಗೆ. ತುಂಬಾ ಹಚ್ಚ ಹಸಿರಾಗಿದೆ ನಮ್ಮ ಬಂಡೀಪುರ. ತುಂಬಾ ಹೆಮ್ಮೆ ಆಗುತ್ತೆ. ಮತ್ತೊಮ್ಮೆ ಮಗನ ಬರ್ಬೇಕನ್ಸುತ್ತೆ. ವನ್ಯಜೀವಿಗಳು. ಪ್ರವಾಸಿಗ ರಾಜಾರೆಡ್ಡಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆ, ಕಡವೆ, ಜಿಂಕೆ, ನವಿಲುನಂತಹ ವನ್ಯಜೀವಿಗಳನ್ನು ವೀಕ್ಷಿಸಿ ಸಂತಸವಾಯಿತು ಎಂದರು. ಹಸಿರು ಮಳೆ ಚೆನ್ನಾಗಿ ಬಿದ್ದಿರೋದ್ರಿಂದ ಕಾಡೆಲ್ಲ ಹಸಿರಾಗಿದೆ. ನೋಡೋಕೆ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ. ತುಂಬ ಚೆನ್ನಾಗಿದೆ. ಹುಲಿ ಸಿಗಬೇಕು. ಮಧುಸೂದನ್ ಸ್ನೇಹಿತರೊಂದಿಗೆ ಹೊಸ ವರ್ಷದ ಆಚರಣೆ ಮಾಡಲು ಬಂಡೀಪುರಕ್ಕೆ ಆಗಮಿಸಿದ್ದು, ಸಫಾರಿಯಲ್ಲಿ ವೀಕ್ಷಿಸಿ ಸಂಭ್ರಮ ಪಟ್ಟಿದ್ದಾಗಿ ತಿಳಿಸಿದರು. ಇವಾಗ ಹೋಗ್ತಾ ಇದೀವಿ. ಎಲ್ಲ ಪ್ರಾಣಿಗಳು ನಮಗೆ ದರ್ಶನ ಕೊಡ್ತಾವೆ. ಮೊದಲನೇ ಸಲ ಎಲ್ಲ ಪ್ರಾಣಿಗಳನ್ನು ನೋಡಿದೀವಿ. ಈಗ 2ನೇ ಸಲ ಹುಲಿ ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಇನ್ನೊಂದ್ಸಲ ಹೋಗ್ತಾ ಇದೀವಿ. ರೂಪಾ ಬೆಂಗಳೂರಿನಿಂದ 20ಕ್ಕೂ ಹೆಚ್ಚು ಸ್ನೇಹಿತರು ಆಗಮಿಸಿದ್ದಾಗಿ ಸಫಾರಿಯಲ್ಲಿ ವನ್ಯಮೃಗಗಳನ್ನು ಕಂಡು ಸಂತಸವಾಗಿದೆ ಎಂದರು. ನಮ್ಮ ಈ ಎಲ್ಲ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ತುಂಬಾ ಅದ್ಭುತವಾದಂತಹ ಜಿಂಕೆಗಳು, ಆನೆಗಳು, ಕೋತಿಗಳು, ಸಿಂಗಳಿಕೆಗಳು ಎಲ್ಲ ನೋಡಿದ್ದೀವಿ. ಹುಲಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಕೋಲ್ಕತ್ತಾದ ಪ್ರವಾಸಿಗ ಟಿ ಭಟ್ಟಾಚಾರ್ಯ ಕುಟುಂಬ ಸಮೇತವಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವೀಕ್ಷಣೆಗಾಗಿ ಬಂದಿದ್ದಾಗಿ ತಿಳಿಸಿದ್ದಾರೆ. ಹೊಸ ವರ್ಷದ ಸಮಯದಲ್ಲಿ ಸಫಾರಿಗೆ ತೆರಳಿ ಹಲವು ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿಯಾಯಿತು ಎಂದು ತಿಳಿಸಿದರು. ಸರ್, ಇವಾಗಷ್ಟೇನೆ ನಮಗೆ ಗೊತ್ತಾದ ಪ್ರಕಾರ ಇಲ್ಲಿ ಪ್ರವಾಸಿಗರು ತುಂಬಾ ಹೆಚ್ಚಾಗಿ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಪ್ರವಾಸಿ ಮಿತ್ರ ಶಂಕರ್ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಬಂಡೀಪುರ ಸಂರಕ್ಷಿತ ಪ್ರದೇಶಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗಿದೆ. ಸಫಾರಿಗೆ ತೆರಳಲು ಜಿಪ್ಸಿ, ಕ್ಯಾಂಟರ್, ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಂದೊಂದು ವಾಹನಕ್ಕೂ ವಿವಿಧ ಬಗೆಯಲ್ಲಿ ದರ ಹಾಗೂ ಸಮಯ ನಿಗದಿಪಡಿಸಲಾಗಿದೆ ಎಂದು ಹೇಳಿದರು. 6 ರಿಂದ 12 ವರ್ಷ ಮಕ್ಕಳಿಗೆ ಆಫ್ ಟಿಕೆಟ್ ಅಂತ ಇರ್ತದೆ, 350 ರೂಪಾಯಿ ಮಾಡ್ತಾರೆ. ಸಫಾರಿ ಬಸ್ಸಲ್ಲಿ 1.5 ಅಂದರೆ 90 ನಿಮಿಷಗಳ ಕಾಲ ಇರ್ತದೆ. ಜಿಪ್ಸಿ ಮತ್ತು ಕ್ಯಾಂಪರಲ್ಲಿ 2 ಅವರ್ ಅಂದರೆ 2 ಗಂಟೆಗಳ ಕಾಲ ಇರ್ತದೆ.